ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೋನು ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದೀವಿ. ಬಿಕಾಸ್ ಅಲ್ಲಿ ದೇವರು ತರಿಸ್ತಾರೆ ಅಜ್ಜಿಯವರು, ಹಾಗಾಗಿ ಊರಿಗೆ ಹೋಗ್ತಾ ಇದೀವಿ. ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2024ರಲ್ಲಿ ನಿಮಗೆ ಎಲ್ಲಾನು ನೀವು ಅನ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ. ನೋಡಿ, ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ತಮ್ಮ ಬಂದು ಸೊ ಕರ್ಕೊಂಡು ನಾವು ಹೋಗೋಷ್ಟರಲ್ಲಿ ದೇವರು ಕೂಡ ತಂದಿದ್ರು. ನೋಡಿ, ದೇವರು ಕೂಡ ತಂದು ಅಲ್ಲಿ ಹಳ್ಳಿಗಳ ಕಡೆ ಒಂದು ಸಂಪ್ರದಾಯ ಇರುತ್ತೆ. ದೇವ್ರು ಒಳಗಡೆ ಅಂದರೆ ಊರು ಒಳಗಡೆ ಬರೋಕ್ಕಿಂತ ಮುಂಚೆ ಸೊ ಅದಕ್ಕೆ ದೃಷ್ಟಿ ತೆಗಿಬೇಕು ಅಂತ ಹೇಳಿಬಿಟ್ಟು ಅನ್ನ ಎಲ್ಲ ಮಾಡಿ ಪೂಜೆ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ನೀವು. ನೋಡಿ, ದೇವ್ರನ್ನ ಕೈಯಲ್ಲೇ ಎತ್ಕೊಂಡಿದ್ದಾರೆ. ಬಿಕಾಸ್ ಅದು ದೇವಸ್ಥಾನದಿಂದ ಇದ್ರಲ್ಲಿ ತಂದರು, ಟ್ಯಾಕ್ಟ್ರಲ್ಲಿ ತಂದು ಅಲ್ಲಿ ದೇವರು ಒಳಗಡೆ ಬರೋಕ್ಕಿಂತ ಊರು ಒಳಗಡೆಗೆ ಬರೋಕ್ಕಿಂತ ಮುಂಚೆ ಸೊ ಇಲ್ಲಿ ಅಮೂರ್ದಾರಿ ಕುಡಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಈ ಕಡೆ ಸಿಟಿ ಕಡೆ ಏನು ಹೇಳ್ತಾರೆ ಅಂದರೆ 3 ರಸ್ತೆ ಸೇರುತ್ತಲ್ಲ ಆ ಜಾಗದಲ್ಲಿ ಪೂಜೆ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ನೀವು. ಇವಾಗ ನಾವೇನು ಮಾಡ್ತೀವಿ, ತುಂಬಾ ಕಷ್ಟ ಬಂದಾಗ ಮಾತ್ರ ದೇವರನ್ನ ನೆನೆಸ್ಕೊತೀವಿ. ಸೊ ಆ ಥರ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕಷ್ಟಕ್ಕೆ ಅಂದರೆ ಆಲ್ಮೋಸ್ಟ್ ಯಾರೂ ಇಲ್ದಾಗ ಅಥವಾ ನಮಗೇನಾದರೂ ಕಷ್ಟ ಬಂದ್ರೇ ದೇವ್ರನ್ನ ಜಾಸ್ತಿ ನೆನೆಸ್ಕೊಳ್ಳೋದು ಸಾಮಾನ್ಯವಾಗಿ. ಸೊ ಸುಖವಾಗಿದ್ದಾಗೂ ನೆನೆಸ್ಕೋಬೇಕು, ಕಷ್ಟ ಆದಾಗಲೂ ನೆನೆಸ್ಕೊಬೇಕು. ದೇವ್ರ ಕೃಪೆ ಇದ್ದರೆ ತಾನೇ ಏನೇ ಒಂದು ಕಲ್ಲು ಶಿಲೆ ಆಗೋಕ್ಕೂ ಸಾಧ್ಯ ಆಗುತ್ತೆ. ದೇವ್ರ ಕೃಪೆ ಇಲ್ಲ ಅಂದರೆ ಯಾವುದೂ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೋಡಿ, ಈಗ ಪೂಜೆ ಎಲ್ಲ ಮುಗೀತು. ಅಲ್ಲಿನ ಬ್ಲೂ ಕಲರ್ ಶರ್ಟ್ ಹಾಕಿದ್ರಲ್ಲ ನಮ್ಮ ಮಾವ ಅವರು, ನೋಡಿ ಕೋಳಿ ಸಹ ಕಟ್ ಮಾಡಬೇಕು, ಬಲಿ ಕೊಡಬೇಕು ದೇವರಿಗೆ ಊರೊಳಗಡೆ ಕರ್ಕೊಂಬರೋಕ್ಕಿಂತ ಮುಂಚೆ. ಸೊ ದೃಷ್ಟಿ ತೆಗೆದ್ಬಿಟ್ಟು ದೇವರ ಕೋಳಿನ ಬಲಿ ಕೊಡಬೇಕು. ಹಾಗಾಗಿ ಪೂಜೆ ಮಾಡಿಬಿಟ್ಟು ಈಗ ದೇವರಿಗೆ ಕೋಳಿನ ಕೂಡ ಕಟ್ ಮಾಡ್ತಾರೆ. ನೋಡಿ, ಕೋಳಿಗೆ ಪೂಜೆ ಮಾಡ್ತಿದ್ದಾರೆ, ನೋಡ್ತಿರ್ಬೋದು ನೀವು. ಪೂಜೆ ಮಾಡಿಬಿಟ್ಟು ದೇವರಿಗೆ ಆ ಕೋಳಿನ ಇಳೆ ತೆಗಿತಾರೆ 3 ಸತಿ. ದೇವ್ರನಿಂದ ನೆಲಕ್ಕೆ ಮುಟ್ಟಿಸ್ತಾರೆ 3 ಸತಿ. ಅದಾದಮೇಲೆ ನೋಡಿ, ಅಜ್ಜಿ ಬಂದು ಗಂಜಲ ಅಂದರೆ ಪಂಚಮಿ ಅಂತ ಏನು ಹೇಳ್ತಾರೆ ಹಸುದು, ಸೊ ಅದನ್ನೆಲ್ಲ ಎಲ್ಲರ ಮೇಲೇನು ಮತ್ತು ದೇವ್ರ ಮೇಲೆ ಎಲ್ಲ ಹಾಕ್ತಾ ಇದ್ದಾರೆ. ಯಾವುದೇ ಅಂಟು ಮುಂಟು ಸೋಗಬಾರ್ದು ತಾಯಿಗೆ ಅಂತ ಹೇಳಿ ಗಂಜಲ ಕೂಡ ಅಂದರೆ ಪಂಚಮಿ ಕೂಡ ಹಾಕಿದ್ದಾರೆ. ಸೊ ಈಗ ಪೂಜೆ ಎಲ್ಲ ಮುಗೀತು. ಆ ತೀರ್ಥನ ಕೋಳಿ ಮೇಲೆ ಸಹ ಹಾಕಿದ್ದಾರೆ. ಅಂದರೆ ಈ ದೇವಿ ಬಂದು ಕಾಟೇರಮ್ಮ ದೇವಿ ಅಂತ ತುಂಬಾ ಪವರ್ಫುಲ್ ದೇವರು ಇದು. ಸೊ ಇದು ಊರು ಬಂದು ಬಿಜ್ವಾರ ಅಂತ ಚಿಕ್ಕಬಳ್ಳಾಪುರದ ಹತ್ರ ಇದೆ. ಸೊ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಅಲ್ಲಿಂದ ಅಂದರೆ ತುಂಬ ದಿನದಿಂದ ದೇವರು ತಗೊಂಬರ್ಬೇಕು ಅಂತ ಅಂದ್ಕೊಳ್ತಿದ್ರು. ಸೊ ಆ ಟೈಮ್ ಈಗ ಬಂದಿದೆ. ನಾವು ಹೋಗಿತ್ತಂದ್ರೆ ನಂಗೆ ತುಂಬಾ ಖುಷಿ ಆಯಿತು ದೇವ್ರದ್ದು ದರ್ಶನ ಮಾಡಿ. ಈ ತಪ್ಪಟೆಯವರಂತೂ ತುಂಬಾ ಚೆನ್ನಾಗಿ ಹೊಡಿತಾಯಿದ್ರು ತಪ್ಪಟೆ, ಹಾಗಾಗಿ ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈಗ ನಮ್ಮ ಮಾವ ಕೋಳಿನೆಲ್ಲ ಇಳೆ ತೆಗೆದ್ಬಿಟ್ಟು ನೋಡಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಹಿಡ್ಕೊಂಡು ಈಗ ಕಟ್ ಮಾಡ್ತಾರೆ. ಅದನ್ನೆಲ್ಲ ನೋಡೋಕ್ಕೆ ಒಂಥರ ಭಯ ಆಗುತ್ತೆ. ಸೊ ಕಟ್ ಮಾಡಿದ್ದಾಯಿತು. ಕೋಳಿನ ಕಟ್ ಮಾಡಿಬಿಟ್ಟು ಅದ್ರದ್ದು ರಕ್ತ ಸುರಿತಾ ಇರುತ್ತಲ್ಲ, ಸೊ ಅದನ್ನು ಅನ್ನದ ಮೇಲೆ ಹಾಕ್ತಾರೆ. ನೋಡಿ, ತಾಯಿ ಯಾವ ಥರ ತಿರುಗ್ತಾ ಇದ್ದಾಳೆ. ಅದನ್ನು ಹೊರಕ್ಕೆ ನಾವು ನೋಡೋಕ್ಕೆ ಸುಲಭ, ಬಟ್ ಅಲ್ಲೇ ಒತ್ತಿರೋರನ್ನ ಅದಾದಮೇಲೆ ಕೆಳಗಡೆ ಇಳಿಸಿದ್ಮೇಲೆ ನಾನು ಕೇಳಿದೆ, ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು. ನೋಡಿ, ದೇವ್ರು ಯಾವ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅಲ್ಲಿಂದ ಪೂಜೆ ಎಲ್ಲ ಮುಗೀತಲ್ಲ, ಕೋಳಿದ ಅರಕೆ ಎಲ್ಲ ಮುಗೀತು. ಅಲ್ಲಿಂದ ಅಜ್ಜಿ ಮನೆ ರೋಡ್ಗೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ನನ್ನ ತಮ್ಮ ನನ್ನ ಮಗಳನ್ನ ಎತ್ಕೊಂಡಿದ್ದಾನೆ. ಬಿಕಾಸ್ ಅದೆಲ್ಲ ಇವಳಿಗೆ ಹೊಸ ಅನುಭವ ಅಲ್ವಾ. ಸೊ ಅವಳು ಕೂಡ ಫಸ್ಟ್ ಟೈಮು ಈ ಥರ ಎಲ್ಲ ನೋಡ್ತಿರೋದು. ಹಳ್ಳಿಲಂತೂ ತುಂಬಾ ಸಾಂಪ್ರದಾಯಿಕವಾಗಿ ಸಂಪ್ರಬದ್ಧವಾಗಿ ದೇವ್ರನ್ನಾಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಚಾರ ವಿಚಾರ ಇನ್ನೂ ಉಳ್ಕೊಂಡಿದೆ ಅಂದರೆ ಅದು ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ, ರೋಡ್ಗೆ ಅಲ್ಲಿ ಅಜ್ಜಿ ಮನೆ ಹತ್ರ ಪೆಂಡಲೆಲ್ಲ ಹಾಕಿದ್ರು. ಸೊ ಅಲ್ಲೇ ದೇವ್ರನ್ನ ಕೂಳ್ಸೋದು, ಹಾಗಾಗಿ ಅಲ್ಲಿಗೆ ಆ ರೋಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದು ಆ ಕಂಬಿ ಎಲ್ಲ ಇತ್ತಲ್ವಾ, ಸೊ ಹಾಗಾಗಿ ಡೌನ್ ಮಾಡಿಕೊಂಡ್ರು ತಾಯಿನ. ನಿಮಗೂ ಎಲ್ಲ ತಾಯಿ 2023ರಲ್ಲಿ ಏನೇ ಕಹಿ ಘಟನೆ ನಡೆದಿದ್ರು ಈ 2024ನಲ್ಲಿ ಒಳ್ಳೆ ಘಟನೆ, ಒಳ್ಳೆ ಸಿಹಿ ಸುದ್ದಿ, ಎಲ್ಲ ಒಳ್ಳೇದೇ ಆಗಲಿ ಅಂತ ನಾನು ಬೇಡ್ಕೊತೀನಿ. ಸೊ ಅದಾದಮೇಲೆ ಅಲ್ಲಿ ದೇವರು ಇಳಿಸ್ಬಿಟ್ರಲ್ಲ, ಸೊ ಅದಾದಮೇಲೆ
ನನ್ನ ತಮ್ಮನ ಪಾಪುಗೆ ಹರಕೆ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಲಿರಳ್ಳಿ ದೇವಸ್ಥಾನ ಅಂತಿದೆ, ಮುನೇಶ್ವರ ದೇವಸ್ಥಾನ. ಸೊ ಅಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಈಗ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ, ಅಂದರೆ ತಿಮ್ಮರಾಯ ಸ್ವಾಮಿ ಬೆಟ್ಟ ಆವತಿ ಹತ್ರ ಒಂದು ದೇವಸ್ಥಾನ ಇದೆ, ವೆಂಕಟೇಶ್ವರ ದೇವಸ್ಥಾನ. ಸೊ ಅಲ್ಲಿಗೆ ಹೊರಟಿದ್ವಿ. ನೋಡಿ ಇವನೇ ನನ್ನ ತಮ್ಮನ ಮಗ. ಪಾಪ ಇವನು ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾನೆ, ಇಲ್ಲಾಂದರೆ ತುಂಬಾ ಆ್ಯಕ್ಟಿವು. ನೋಡಿ ನಮ್ಮಮ್ಮ, ನನ್ನ ತಂಗಿ ಮತ್ತು ನಮ್ಮ ತಮ್ಮನ ಹೆಂಡತಿ ತಂಗಿ ಎಲ್ಲರೂ ಈಗ ಅಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ವೆಂಕಟೇಶ್ವರ ಬೆಟ್ಟಕ್ಕೆ. ಅದಂತೂ ತುಂಬಾ ಚೆನ್ನಾಗಿದೆ ಪ್ಲೇಸು. ಈ ಶ್ರಾವಣ ಶನಿವಾರಲ್ಲಿ ಹೋದರೆ ಅಲ್ಲಿ ತುಂಬಾ ವಿಶೇಷ. ನೋಡಿ ಈ ಟ್ರೆಕ್ಕಿಂಗ್ ಮಾಡೋರೆಲ್ಲ ಇಲ್ಲಿ ತುಂಬ ಜನ ಬರ್ತಾರೆ ಬೆಂಗಳೂರಿಂದ ಎಲ್ಲ. ಸೊ ನೋಡಿ ಈಗ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು, ಬಿಕಾಸ್ ನಾವು ಹೋಗಿದ್ದು 5:30 ಆರ್ 4:30 ಅನಿಸುತ್ತೆ. ಸೊ ಅಲ್ಲಿ 6 o'clock ಮೇಲೆ ಅಂತ ಓಪನ್ ಆಗೋದು. ಹಾಗಾಗಿ ಅಲ್ಲಿರೋ ಇದಕ್ಕೆ ಶಿಲೆಗೆ ನಾವು ಪೂಜೆ ಮಾಡಿಕೊಂಡು ಬಂದ್ವಿ. ಸರಿ ಹೆಂಗೂ ಬಂದಿದ್ದೀವಲ್ಲ, ಇನ್ನು ವಾಪಸ್ ಹೋಗೋದು ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಪೂಜೆ ಮಾಡಿಕೊಂಡು ಬಂದ್ವಿ. ನೋಡಿ ನನ್ನ ಮಗಳು, ನಾನು ಇನ್ನೊಂದು ಮೊಬೈಲಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ನಲ್ವ, ಸೊ ಅವಳು ಕೂಡ ಹೋಗಿ ಎಲ್ಲರೂ ಕ್ಯಾಪ್ಚರ್ ಮಾಡ್ತಾ ಇದ್ದಾಳೆ. ನನ್ನ ತಮ್ಮ ಪೂಜೆ ಮಾಡೋಷ್ಟರಲ್ಲಿ ನೋಡಿ ಅವಳು ಯಾವ ಥರ ಕ್ಯಾಪ್ಚರ್ ಮಾಡ್ತಾ ಇದ್ದಾಳೆ ಅಂತ ನೀವೇ ನೋಡ್ತಿರ್ಬೋದು. ಅವಳಿಗಂತೂ ಈ ಥರ ಹೊರಗಡೆ ಕರ್ಕೊಂಬಂದರೆ ತುಂಬಾ ಖುಷಿ. ಅದಾದಮೇಲೆ ಮತ್ತೆ ಮನೆಗೆ ಹೋದ್ವಿ, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ, ಸೊ ತಾಯಿಗೆ ಮಡ್ಲಕ್ಕಿ ತುಂಬಬೇಕಾಗಿತ್ತಲ್ವ, ನಾವು ಮತ್ತೆ ವಾಪಸ್ ಬರಬೇಕಾಗಿತ್ತು. ವಾಪಸ್ ಬರಬೇಕು ಅಂದ್ಕೊಂಡ್ವಿ. ಸೊ ಹಾಗಾಗಿ ಮಡ್ಲಕ್ಕಿ ತುಂಬೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ಮಡ್ಲಕ್ಕಿ ಎಲ್ಲ ನಮ್ಮಮ್ಮ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಮ್ಮ ಕಡೆ ಎಲ್ಲ ಈ ಥರನೇ ಮಡ್ಲಕ್ಕಿ ತುಂಬೋದು, ಅಂದರೆ ಸೀರೆ, ಬಳೆ, ಅರಿಶಿನ, ಕುಂಕುಮ, ಈ ಥರ ಅಕ್ಕಿ, ತಾಂಬೂಲ ಎಲ್ಲನೂ ರೆಡಿ ಮಾಡಿಕೊಂಡು, ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ನೋಡಿ ಪೂಜೆಗೆ ಕೊಡ್ತಾ ಇದ್ದಾರೆ ನಮ್ಮಮ್ಮ. ಬಿಕಾಸ್ ನಾವು ಊರಿಗೆ ವಾಪಸ್ ಬರಬೇಕಲ್ವಾ, ಹಾಗಾಗಿನೇ ರಾತ್ರಿನೇ ಕೊಟ್ಬಿಟ್ವಿ ಪೂಜೆಗೆ. ನೋಡಿ ನನ್ನ ಮಗಳು, ಇವಳಿಗಂತೂ ನಾನು ವಿಡಿಯೋ ಮಾಡೋದು, ಯೂಟ್ಯೂಬ್ ಮಾಡೋದು ನೋಡ್ತಾ ಇರ್ತಾಳಲ್ಲ, ಸೊ ಅವಳು ಅದೇ ಥರ ಮಾತಾಡ್ತಾಳೆ, ತುಂಬ ಚೆನ್ನಾಗಿ ಮಾತಾಡ್ತಾಳೆ, ನನಗಿಂತ ಚೆನ್ನಾಗಿ ಮಾತಾಡ್ತಾಳೆ. ಡೈಲಿ ನೋಡಿ ನೋಡಿ ಅವಳಿಗೆ ಕೂಡ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ. ನಿಮ್ಮ ಸಪೋರ್ಟ್ ತುಂಬಾ ನನಗೆ ಮುಖ್ಯ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರಿ, ಹೀಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು, ಸೊ ಅವರೆಕಾಯಿ ಇತ್ತು ಅಂತ ಹೇಳಿದ್ರು ಅಜ್ಜಿ ಹೊಲದಲ್ಲಿ, ಹಾಗಾಗಿ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಚಳಿ ಇತ್ತು, ಹಾಗಾಗಿ ಸ್ವೆಟ್ರ್ ಇಟ್ಕೊಂಡೇ ಹೋಗ್ತಾ ಇದ್ದೀವಿ. ಸಖತ್ ಚಳಿ ಇತ್ತು ಫ್ರೆಂಡ್ಸ್ ಆ ಕಡೆ, ಬಿಕಾಸ್ ಈ ಕಡೆ ಅಂತೂ ಸಿಟಿ ಕಡೆ ಮನೆ ಹತ್ತತ್ರನೇ ಇರುತ್ತೆ, ಹಾಗಾಗಿ ನಮ್ಗೆ ಅಷ್ಟು ಚಳಿ ಕಾಣಿಸಲ್ಲ, ಒಳಗಡೆನೇ ಇರ್ತೀವಿ. ಸೊ ಅಲ್ಲಿ ಓಪನ್ ಸ್ಪೇಸ್, ಒಂದೊಂದು ಸ್ವಲ್ಪ ದೂರದಲ್ಲಿ ಮನೆಗಳು ಗ್ಯಾಪ್ ಇರುತ್ತೆ, ಮತ್ತು ಮರ ಗಿಡ ಎಲ್ಲ ಜಾಸ್ತಿ ಅಲ್ವಾ, ಸೊ ಹಾಗಾಗಿ ತುಂಬಾ ಚಳಿ ಇತ್ತು. ನೋಡಿ ಅಲ್ಲಿಂದ ನಡ್ಕೊಂಬರೋಷ್ಟರಲ್ಲಿ ಸಾಕಾಗೋಯ್ತು, ಫುಲ್ಲು ಟಯರ್ಡ್ ಆಗೈತಿ. ಯಾವ ವಾಕಿಂಗು ಬೇಡ, ಏನೂ ಬೇಡ ಅನಿಸ್ಬಿಡ್ತು, ಬಿಕಾಸ್ ನಮಗೆ ನಡೆದು ಅಭ್ಯಾಸ ಇಲ್ವಲ್ಲ ಇಲ್ಲಿ. ಸೊ ಹಾಗಾಗಿ ಫೈನಲಿ ಹೊಲ್ದ ಹತ್ರ ರೀಚ್ ಆದ್ವಿ. ಅಲ್ಲೇ ಹೊಲ್ದ ಹತ್ರ ತೊಗರಿಕಾಯಿ ಗಿಡ ಕೂಡ ಇತ್ತು, ಸೊ ಹಾಗಾಗಿ ಸ್ವಲ್ಪ ತೊಗರಿಕಾಯಿನೂ ಕಿತ್ಕೊಂಡೆ. ಎಷ್ಟು ಫ್ರೆಶ್ ಫ್ರೆಂಡ್ಸ್, ನನಗಂತೂ ಫ್ರೆಶ್ ವೆಜಿಟೇಬಲ್ಸು ಮತ್ತು ತರಕಾರಿ ಅಂದರೆ ತುಂಬಾ ಇಷ್ಟ, ಫುಲ್ಲು ಫ್ರೆಶ್ ಆಗಿ ಸಿಗುತ್ತೆ. ಈ ಕಡೆ ಅಂತೂ ಫ್ರೆಶ್ ಸಿಗೋದು ಕಡಿಮೆ ಅಲ್ವಾ ಫ್ರೆಂಡ್ಸ್, ಯಾವಾಗೋ ಒಂದು ಮಾರ್ಕೆಟಿಗೆ ಬಂದಿರುತ್ತೆ, ಅಲ್ಲಿಂದ ತೊಗೊಂಬಂದು ಮತ್ತೆ ನಾವು ಬೈ ಮಾಡಿ ಮಾಡೋಷ್ಟರಲ್ಲಿನೇ ಫ್ರೆಶ್ನೆಸ್ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ನೋಡಿ ಇದೇ ನಮ್ಮ ಹೊಲ. ಸೊ ಅಲ್ಲಿಂದ ಹೊಲದಿಂದ ಬಂದು ನಾವು ಜೋಳ ಸಹ ತೊಗೊಂಬಂದಿದ್ವಿ, ಜೋಳನ ಬೇಯಿಸ್ಬಿಟ್ಟು ತಿಂತಾ ಇದ್ವಿ. ಏನು ಸ್ವೀಟು ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿತ್ತು ಜೋಳ. ಅಲ್ಲಿ ಒಂದ್ಸತಿ ಬೇಯಿಸ್ಕೊಂಡು ತಿಂದ್ವಿ, ಮನೆಗೂ ಸ್ವಲ್ಪ ತೊಗೊಂಬಂದ್ವಿ. ಅವರೆಕಾಯಿ ಮತ್ತು ಜೋಳ ಎರಡೂ ಕಿತ್ಕೊಂಬಂದ್ವಿ, ಬಿಕಾಸ್ ಟೈಮ್ ಇರಲಿಲ್ಲ, ನಾವು ಊರಿಗೆ ಹೋಗ್ಬೇಕಾಯ್ತಲ್ವ, ಹಾಗಾಗಿ ಬೇಗ ಹೋಗಿ ಸ್ವಲ್ಪ ಅಮ್ಮನ ಮನೆಗೆ ನಮ್ಮ ಮನೆಗೆ ಸ್ವಲ್ಪ ಅವರೆಕಾಯಿನ ಕಿತ್ಕೊಂಬಂದ್ವಿ, ಜೋಳ ಮತ್ತು ಅವರೆಕಾಯಿನ.
ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮಗೆ ಖುಷಿ ಖುಷಿಯಾಗಿರಲಿ. ಮತ್ತೆ ದೇವರು ಐಶ್ವರ್ಯ ಆರೋಗ್ಯ ಅಂತ ಬೇಡ್ಕೊತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಬಿಕಾಸ್ ದೇವ್ರ ದರ್ಶನ ಕೂಡ ಕಣ್ತುಂಬ ದರ್ಶನ ಕೂಡ ಮಾಡಿದ್ವಿ. ಹಾಗೆ ಹೊಲ ಹತ್ರ ಎಲ್ಲ ಹೋಗಿ ಫುಲ್ ಫನ್ ಎಂಜಾಯ್ ಮಾಡಿದ್ವಿ. ಸೊ ಈ ವರ್ಷ ಎಲ್ಲ ನಮ್ಗೆ ಇದೇ ಥರ ಫನ್ ಎಂಜಾಯ್ಮೆಂಟ್ ಸಿಗಲಿ ಅಂತ ಭಾವಿಸ್ತೀನಿ, ನಿಮಗೂ ಕೂಡ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಮ್ಮ ಅಜ್ಜಿ ತೆನೆ ಕೂಡ ಹಾಕಿದ್ರು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಹೊಲದಲ್ಲಿ ತೆನೆ ಕಟ್ ಮಾಡಿ ಒಣಗಿಸಿದ್ರು, ಸ್ವಲ್ಪ ತ್ಯಾವಾಗಿತ್ತು ಅಂತ. ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ, ಟೇಕ್ ಕೇರ್, ಬಾಯ್ ಬಾಯ್.